ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 2 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 23 ಗುಂಡೆ 14. ಇಲ್ಲಿ ನಾವು ಈ 2 ಅಂಕಿ ಸಂಖ್ಯೆಗೆ 2 ಅಂಕಿ ಸಂಖ್ಯೆಯಿಂದ ಗುಣಾಕಾರವನ್ನು ಮಾಡೋಣ. ಮೊದಲು ನಾವು 4ರಿಂದ ಈ 3ಕ್ಕೆ ಹಾಗೂ 2ಕ್ಕೆ ಗುಣಿಸೋಣ. ನಂತರ 1ರಿಂದ ಈ 2 ಅಂಕಿಗಳನ್ನು ಗುಣಿಸಿಕೊಳ್ಳೋಣ. 4 3 12. ಮೇಲೆ ಒಂದು ಕೈಲವನ್ನು ಇಟ್ಟು ನಾವು ಕೆಳಗಡೆ 2 ಬರೆದುಕೊಳ್ಳಬೇಕು. 4 2 8. 8ರಲ್ಲಿ ಈ ಕೈಲ ಒಂದು ಸೇರಿಸಿದರೆ 9. 2ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 3 3. 1 2 2. ಇಲ್ಲಿ ನಾವು ಈಗ ಈ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 2ರ ಕೆಳಗಡೆ ಯಾವುದೇ ಅಂಕಿಲ್ಲ, ಹಾಗಾಗಿ 2 ಹಾಗೆಯೇ ಬರೆದುಕೊಳ್ಳೋಣ. 9ರಲ್ಲಿ 3 ಕೂಡಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2 ಬರೆದುಕೊಳ್ಳೋಣ. 2ರಲ್ಲಿ ಕೈಲ ಒಂದು ಸೇರಿಸಿದರೆ 3. ಉತ್ತರ 322. ನೆಕ್ಸ್ಟ್ 45 ಗುಂಡ್ಲೆ 12. 2 5 10. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2 4 8. 8ರಲ್ಲಿ ಕೈಲ ಒಂದು ಸೇರಿಸಿದರೆ 9. ಈಗ 1ರಿಂದ ಗುಣಿಸೋಣ. 1 5 5. 1 4 4. 0. 9ರಲ್ಲಿ 5 ಕೂಡಿಸಿದರೆ 14. ಮೇಲೆ ಒಂದು ಕೈಲ ಕೆಳಗಡೆ 4. 4ರಲ್ಲಿ ಕೈಲ ಒಂದು ಸೇರಿಸಿದರೆ 5. ಉತ್ತರ 540. ನೆಕ್ಸ್ಟ್ 38 ಗುಂಡ್ಲೆ 21. 1 8 8. 1 3 3. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 8 16. ಒಂದು ಸೈಡಿಗೆ ಕೈಲವನ್ನು ಇಟ್ಟು 3ರ ಕೆಳಗಡೆ 6 ಬರೆದುಕೊಳ್ಳೋಣ. 2 3 6. 6ರಲ್ಲಿ ಕೈಲ ಒಂದು ಸೇರಿಸಿದರೆ 7. 8. 3ರಲ್ಲಿ 6 ಸೇರಿಸಿದರೆ 9. 7. ಉತ್ತರ 798. ನೆಕ್ಸ್ಟ್ 56 ಗುಂಡ್ಲೆ 13. 3 6 18. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 3 5 15. 15ರಲ್ಲಿ ಕೈಲ ಒಂದು ಸೇರಿಸಿದರೆ 16. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 6 6. 1 5 5. 8. 6ರಲ್ಲಿ 6 ಕೂಡಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2 ಬರೆದುಕೊಳ್ಳೋಣ. 1ರಲ್ಲಿ 5 ಕೂಡಿಸಿದರೆ 6. 6ರಲ್ಲಿ ಕೈಲ ಒಂದು ಸೇರಿಸಿದರೆ 7. ಉತ್ತರ 728. ನೆಕ್ಸ್ಟ್ 67 ಗುಂಡ್ಲೆ 15. 5 7 35. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 5 6 30. 30ರಲ್ಲಿ ಕೈಲ 3 ಸೇರಿಸಿದರೆ 33. 5ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ, ಅಂದರೆ ಪ್ಲಸ್ ಚಿಹ್ನೆ. ಈಗ 1ರಿಂದ ಗುಣಿಸೋಣ. 1 7 7. 1 6 6. 5. 3ರಲ್ಲಿ 7 ಕೂಡಿಸಿದರೆ 10. ಮೇಲೆ ಒಂದು ಕೈಲ ಕೆಳಗಡೆ 0. 3ರಲ್ಲಿ 6 ಕೂಡಿಸಿದರೆ 9. 9ರಲ್ಲಿ ಕೈಲ ಒಂದು ಸೇರಿಸಿದರೆ 10. ಉತ್ತರ 1005. ನೆಕ್ಸ್ಟ್ 29 ಗುಂಡ್ಲೆ 18. 8 9 72. ಮೇಲೆ 7 ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8 2 16. 16ರಲ್ಲಿ ಕೈಲ 7 ಸೇರಿಸಿದರೆ 23. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 9 9. 1 2 2. 2. 3ರಲ್ಲಿ 9 ಕೂಡಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2. 2 2 4. 4ರಲ್ಲಿ ಕೈಲ ಒಂದು ಸೇರಿಸಿದರೆ 5. ಉತ್ತರ 522. ನೆಕ್ಸ್ಟ್ 74 ಗುಂಡ್ಲೆ 16. 6 4 24. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 7 42. 42ರಲ್ಲಿ ಕೈಲ 2 ಸೇರಿಸಿದರೆ 44. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 4 4. 1 7 7. 4. 4ರಲ್ಲಿ 4 ಸೇರಿಸಿದರೆ 8.
4ರಲ್ಲಿ 7 ಸೇರಿಸಿದರೆ 11. ಉತ್ತರ 1184. ನೆಕ್ಸ್ಟ್ 82 ಗುಂಡ್ಲೆ 11. 1 2 2, 1 8 8. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 1 2 2, 1 8 8. 2. 8ರಲ್ಲಿ 2 ಸೇರಿಸಿದರೆ 10, ಮೇಲೆ ಒಂದು ಕೈಲ ಕೆಳಗಡೆ 0. 8ರಲ್ಲಿ ಕೈಲ 1 ಸೇರಿಸಿದರೆ 9. ಉತ್ತರ 902. ನೆಕ್ಸ್ಟ್ 35 ಗುಂಡ್ಲೆ 24. 4 5 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 4 3 12. 12ರಲ್ಲಿ ಕೈಲ 2 ಸೇರಿಸಿದರೆ 14. ಈಗ 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಇಡೋಣ. ಈಗ 2ರಿಂದ ಗುಣಿಸೋಣ. 2 5 10. ಒಂದು ಸೈಡಿಗೆ ಕೈಲವನ್ನು ಇಟ್ಟು 4ರ ಕೆಳಗಡೆ 0 ಬರೆದುಕೊಳ್ಳೋಣ. 2 3 6. 6ರಲ್ಲಿ ಕೈಲ 1 ಸೇರಿಸಿದರೆ 7. 0. 4ರಲ್ಲಿ 0 ಕೂಡಿಸಿದರೆ 4. 1ರಲ್ಲಿ 7 ಕೂಡಿಸಿದರೆ 8. ಉತ್ತರ 840. ನೆಕ್ಸ್ಟ್ 48 ಗುಂಡ್ಲೆ 22. 2 8 16. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 2 4 8. 8ರಲ್ಲಿ ಕೈಲ 1 ಸೇರಿಸಿದರೆ 9. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 2 8 16. ಒಂದು ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 2 4 8. 8ರಲ್ಲಿ ಕೈಲ 1 ಸೇರಿಸಿದರೆ 9. 6. 9ರಲ್ಲಿ 6 ಕೂಡಿಸಿದರೆ 15. ಮೇಲೆ ಒಂದು ಕೈಲ ಕೆಳಗಡೆ 5. 9ರಲ್ಲಿ ಕೈಲ 1 ಸೇರಿಸಿದರೆ 10. ಉತ್ತರ 1056. ನೆಕ್ಸ್ಟ್ 63 ಗುಂಡ್ಲೆ 17. 7 3 21. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 7 6 42. 42ರಲ್ಲಿ ಕೈಲ 2 ಸೇರಿಸಿದರೆ 44. 1ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 1 3 3. 1 6 6. 1. 4ರಲ್ಲಿ 3 ಕೂಡಿಸಿದರೆ 7. 4ರಲ್ಲಿ 6 ಕೂಡಿಸಿದರೆ 10. ಉತ್ತರ 1071. ನೆಕ್ಸ್ಟ್ 91 ಗುಂಡ್ಲೆ 14. 4 1 4. 4 9 36. 1 1 1. 1 9 9. 4. 6ರಲ್ಲಿ 1 ಸೇರಿಸಿದರೆ 7. 3ರಲ್ಲಿ 9 ಸೇರಿಸಿದರೆ 12. ಉತ್ತರ 1274. ನೆಕ್ಸ್ಟ್ 27 ಗುಂಡ್ಲೆ 25. 5 7 35. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 5 2 10. 10ರಲ್ಲಿ ಕೈಲ 3 ಸೇರಿಸಿದರೆ 13. 5ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. 2 7 14. ಒಂದು ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 2 2 4. 4ರಲ್ಲಿ ಕೈಲ 1 ಸೇರಿಸಿದರೆ 5. 5. 3ರಲ್ಲಿ 4 ಸೇರಿಸಿದರೆ 7. 1ರಲ್ಲಿ 5 ಸೇರಿಸಿದರೆ 6. ಉತ್ತರ 675. ನೆಕ್ಸ್ಟ್ 54 ಗುಂಡ್ಲೆ 19. 9 4 36. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 9 5 45. 45ರಲ್ಲಿ ಕೈಲ 3 ಸೇರಿಸಿದರೆ 48. 1 4 4. 1 5 5. 6. 8ರಲ್ಲಿ 4 ಕೂಡಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2. 4 5 9. 9ರಲ್ಲಿ ಕೈಲ 1 ಸೇರಿಸಿದರೆ 10. ಉತ್ತರ 1026. ನೆಕ್ಸ್ಟ್ 76 ಗುಂಡ್ಲೆ 23. 3 6 18. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 3 7 21. 21ರಲ್ಲಿ ಕೈಲ 1 ಸೇರಿಸಿದರೆ 22. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 2 6 12. ಒಂದು ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 7 14. 14ರಲ್ಲಿ ಕೈಲ 1 ಸೇರಿಸಿದರೆ 15. 8. 2ರಲ್ಲಿ 2 ಸೇರಿಸಿದರೆ 4. 2ರಲ್ಲಿ 5 ಸೇರಿಸಿದರೆ 7 ಹಾಗೂ ಇದು 1. ಉತ್ತರ 1748.
ನೆಕ್ಸ್ಟ್ 84 ಗುಂಡ್ಲೆ 12, 2 4 8, 2 8 16, 1 4 4, 1 8 8, 8, 6ರಲ್ಲಿ 4 ಸೇರಿಸಿದರೆ 10, ಮೇಲೆ ಒಂದು ಕೈಲ ಕೆಳಗಡೆ 0, 1ರಲ್ಲಿ 8 ಸೇರಿಸಿದರೆ 9, 9ರಲ್ಲಿ ಕೈಲ 1 ಸೇರಿಸಿದರೆ 10. ಉತ್ತರ 1008. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.